ಹಾಯ್ ಹಲೋ ವೆಲ್ಕಮ್ ಟು ಪ್ರಣಬ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ಪೋಕನ್ ಇಂಗ್ಲಿಷ್ ಲರ್ನಿಂಗ್ ವಿತ್ ಕನ್ನಡ. ಇಲ್ಲಿ ಮೊದಲೇದ್ ನೋಡ್ರಿ ಏನಿದೆ ಸೆಂಟೆನ್ಸ್. ನಾನು ಮಾರ್ಕೆಟ್ಗೆ ಹೋಗುತ್ತಿದ್ದೇನೆ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತೀವಿ? ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅಂತ ಹೇಳ್ತೀವಿ. ಏನಂತೀವಿ? ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ನಾನು ಟೆಂಪಲ್ಗೆ ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್ ಟು ಟೆಂಪಲ್. ನಾನು ಚರ್ಚ್ಗೆ ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್ ಟು ಚರ್ಚ್. ನಾನು ಹಾಸ್ಪಿಟಲ್ಗೆ ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್ ಟು ಹಾಸ್ಪಿಟಲ್ ಅಂತ ಈ ರೀತಿಯಾಗಿ ನಾವು ಬಳಸಬಹುದು. ನಾನು ಸ್ಕೂಲಿಗೆ ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಐ ಆಮ್ ಗೋಯಿಂಗ್ ಟು ಸ್ಟೇಡಿಯಂ. ನಾನು ಸ್ಟೇಡಿಯಂಗೆ ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್ ಟು ಸ್ಟೇಡಿಯಂ. ಈ ರೀತಿಯಾಗಿ ನಾವು ಸೆಂಟೆನ್ಸ್ ನ ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕಂತೆ ಬಳಸಬಹುದು. ಓಕೆ, ಎರಡನೇದು ನೋಡ್ರಿ ಸೆಂಟೆನ್ಸ್ ಏನಿದೆ, ಅವನು ಈಗ ಹೋಗಲೇಬೇಕು. ಇದು ನಾವು ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತೀವಿ? ಅವನೀಗ ಹೋಗ್ಲೇಬೇಕು. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಈ ಮಸ್ಟ್ ಗೋ ನೌ. ಅವನೀಗ ಹೋಗ್ಲೇಬೇಕು. ಈ ಮಸ್ಟ್ ಗೋ ನೌ ಅಂತ ಬಳಸ್ತೀವಿ. ಅವನೀಗ ಮಾಡಲೇಬೇಕು. ಈ ಮಸ್ಟ್ ಡೂ ನೌ. ಅವನೀಗ ನೋಡಲೇಬೇಕು. ಈ ಮಸ್ಟ್ ಸೀ ನೌ. ಅವನೀಗ ಬರೆಯಲೇಬೇಕು. ಈ ಮಸ್ಟ್ ರೈಟ್ ನೌ. ಅವನೀಗ ಓದಲೇಬೇಕು. ಈ ಮಸ್ಟ್ ರೀಡ್ ನೌ. ಅವನೀಗ ಓಡಲೇಬೇಕು. ಈ ಮಸ್ಟ್ ರನ್ ನೌ. ಅವನೀಗ ಕುಡಿಯಲೇಬೇಕು. ಈ ಮಸ್ಟ್ ಡ್ರಿಂಕ್ ನೌ. ಅವನೀಗ ಮಲಗಲೇಬೇಕು. ಈ ಮಸ್ಟ್ ಸ್ಲೀಪ್ ನೌ. ಈ ರೀತಿಯಾಗಿ ನಾವು ವರ್ಬ್ನ ಬೇರೆ ಬೇರೆ ವರ್ಬ್ನ ಬಳಸ್ಕೊಂಡು ಸೆಂಟೆನ್ಸ್ ನ ಚೇಂಜ್ ಮಾಡಬಹುದು. ಮೂರನೇದು ನೋಡ್ರಿ ಸೆಂಟೆನ್ಸ್. ನಿನಗೆ ಅದು ಹೇಗೆ ಗೊತ್ತು? ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತೀವಿ? ಹೌ ಡು ಯು ನೋ ದಟ್. ನಿನಗೆ ಅದು ಹೇಗೆ ಗೊತ್ತು? ನಿನಗೆ ಅದು ಹೇಗೆ ಗೊತ್ತು ಅನ್ನೋದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಏನಂತೀವಿ? ಹೌ ಡು ಯು ನೋ ದಟ್. ಓಕೆ, ನೆಕ್ಸ್ಟ್ ನಾಲ್ಕನೇ ಸೆಂಟೆನ್ಸ್ ನೋಡ್ರಿ. ನಮಗೆ ಯಾವುದೇ ಹಣ ಬಂದಿಲ್ಲ. ಇದು ನಾವು ಇಂಗ್ಲಿಷ್ ನಲ್ಲಿ ಏನಂತೀವಿ? ನಮಗೆ ಯಾವುದೇ ಹಣ ಬಂದಿಲ್ಲ. ವಿ ಡಿಡಂಟ್ receive any money. We didn't receive any money. ನನಗೆ ಯಾವುದೇ ಹಣ ಬಂದಿಲ್ಲ. ನಮಗೆ ಯಾವುದೇ ಹಣ ಬಂದಿಲ್ಲ. We didn't receive any money. ನಮಗೆ ಯಾವುದೇ ಬುಕ್ ಬಂದಿಲ್ಲ. We didn't receive any book. ನಮಗೆ ಯಾವುದೇ ಒಂದು ಪೆನ್ ಬಂದಿಲ್ಲ. We didn't receive any pen. ನಮಗೆ ಯಾವುದೇ ಬ್ಯಾಗ್ ಬಂದಿಲ್ಲ. We didn't receive any bag. ನಮಗೆ ಯಾವುದೇ ಬೆಡ್ಶೀಟ್ ಬಂದಿಲ್ಲ. We didn't receive any bedsheet. ನಮಗೆ ಯಾವುದೇ ಒಂದು ವಸ್ತು ಬಂದಿಲ್ಲ. We didn't receive any material. ಈ ರೀತಿಯಾಗಿ ನಾವು ಬೇರೆ ಬೇರೆ ಸೆಂಟೆನ್ಸ್ ನ ಮಾಡಬಹುದು. ಒಂದು ಸೆಂಟೆನ್ಸ್ ತಗೊಂಡು ಬೇರೆ ಬೇರೆ ಸೆಂಟೆನ್ಸ್ ನ ಮಾಡಬಹುದು. ನೆಕ್ಸ್ಟ್, ನೀನು ನನ್ನ ಫೋನ್ ಎಲ್ಲಿಟ್ಟೆ? ನೀನು ನನ್ನ ಫೋನ್ ಎಲ್ಲಿಟ್ಟೆ? ಇದನ್ನ ನಾವು ಏನಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ? ವೇರ್ ಡಿಡ್ ಯು ಕೀಪ್ ಮೈ ಮೊಬೈಲ್. ನೀನು ನನ್ನ ಫೋನ್ ಎಲ್ಲಿಟ್ಟೆ? ವೇರ್ ಡಿಡ್ ಯು ಕೀಪ್ ಮೈ ಮೊಬೈಲ್. ನೀನು ನನ್ನ ಫೋನ್ ಎಲ್ಲಿಟ್ಟೆ? ನೀನು ನನ್ನ ಬುಕ್ ಎಲ್ಲಿಟ್ಟೆ? ವೇರ್ ಡಿಡ್ ಯು ಕೀಪ್ ಮೈ ಬುಕ್. ಈ ರೀತಿಯಾಗಿ ನಾವು ಸೆಂಟೆನ್ಸ್ ನ ಕನ್ವರ್ಟ್ ಮಾಡಬಹುದು. ಪೆನ್ ಅಂತ ಕೇಳಿದ್ರೆ ವೇರ್ ಡಿಡ್ ಯು ಕೀಪ್ ಮೈ ಪೆನ್. ಶರ್ಟ್ ಅಂತ ಬಳಸ್ಕೊಂಡ್ರೆ ನೀನು ನನ್ನ ಶರ್ಟ್ ಎಲ್ಲಿಟ್ಟೆ? ವೇರ್ ಡಿಡ್ ಯು ಕೀಪ್ ಮೈ ಶರ್ಟ್. ಬ್ಯಾಗ್ ಅಂತ ಬಳಸ್ಕೊಂಡ್ರೆ ವೇರ್ ಡಿಡ್ ಯು ಕೀಪ್ ಮೈ ಬ್ಯಾಗ್. ನೀನು ನನ್ನ ಬ್ಯಾಗ್ ಎಲ್ಲಿಟ್ಟೆ? ಪುಸ್ತಕ ಅಂತ ತಗೊಂಡ್ರೆ ವೇರ್ ಡಿಡ್ ಯು ಕೀಪ್ ಮೈ ಬುಕ್. ಪೆನ್ ಅಂತ ತಗೊಂಡ್ರೆ ನೀನು ನನ್ನ ಪೆನ್ ಎಲ್ಲಿಟ್ಟೆ? ವೇರ್ ಡಿಡ್ ಯು ಕೀಪ್ ಮೈ ಪೆನ್. ನೀನು ನನ್ನ ಶರ್ಟ್ ಎಲ್ಲಿಟ್ಟೆ? ವೇರ್ ಡಿಡ್ ಯು ಕೀಪ್ ಮೈ ಶರ್ಟ್. ನೀನು ನನ್ನ ಬ್ಯಾಗ್ ಎಲ್ಲಿಟ್ಟೆ? ವೇರ್ ಡಿಡ್ ಯು ಕೀಪ್ ಮೈ ಬ್ಯಾಗ್. ಈ ರೀತಿಯಾಗಿ ನಾವು ಬಳಸಬಹುದು. ನೆಕ್ಸ್ಟ್ ಕ್ವಶನ್. ಅವಳು ಮಾತನಾಡುವ ರೀತಿ ನನಗೆ ಇಷ್ಟ ಆಗಿಲ್ಲ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತೀವಿ? ಐ ಡೋಂಟ್ ಲೈಕ್ ದ ವೇ ಶಿ ಸ್ಪೀಕ್ಸ್. ಅವಳು ಮಾತನಾಡುವ ರೀತಿ ನನಗೆ ಇಷ್ಟ ಆಗಿಲ್ಲ. ಐ ಡೋಂಟ್ ಲೈಕ್ ದ ವೇ ಶಿ ಸ್ಪೀಕ್ಸ್. ಅವಳು ಡ್ಯಾನ್ಸ್ ಮಾಡುವ ರೀತಿ ನನಗೆ ಇಷ್ಟ ಆಗಿಲ್ಲ. ಐ ಡೋಂಟ್ ಲೈಕ್ ದ ವೇ ಶಿ ಡ್ಯಾನ್ಸ್. ಅವಳು
ನೋಡುವ ರೀತಿ ನನಗೆ ಇಷ್ಟ ಆಗಿಲ್ಲ. ಐ ಡೋಂಟ್ ಲೈಕ್ ದ ವೇ ಶಿ ಲುಕ್ಸ್. ಅವಳು ತಿನ್ನುವ ರೀತಿ ನನಗೆ ಇಷ್ಟ ಆಗಿಲ್ಲ. ಐ ಡೋಂಟ್ ಲೈಕ್ ದ ವೇ ಶಿ ಈಟ್. ಅವಳು ಬರೆಯುವ ರೀತಿ ನನಗೆ ಇಷ್ಟ ಆಗಿಲ್ಲ. ಇಲ್ಲೆಲ್ಲಾನು ಎಸ್ ಬಳಸ್ಬೇಕು ನೋಡ್ರಿ. ಈಟ್ಸ್ ಇಲ್ಲೆಲ್ಲ ಡ್ಯಾನ್ಸ್. ಓಕೆ, ಇಲ್ಲಷ್ಟೇ. ಐ ಡೋಂಟ್ ಲೈಕ್ ದ ವೇ ಶಿ ರೈಟ್ಸ್. ಅವಳು ಓದುವ ರೀತಿ ನನಗೆ ಇಷ್ಟ ಆಗಿಲ್ಲ. ಐ ಡೋಂಟ್ ಲೈಕ್ ದ ವೇ ಶಿ ರೀಡ್. ಈ ರೀತಿಯಾಗಿ ನಾವು ಬಳಸಬಹುದು. ನೆಕ್ಸ್ಟ್ ಇನ್ನು 10 ನಿಮಿಷಗಳಲ್ಲಿ ನಾನು ಅಲ್ಲಿರುತ್ತೇನೆ. ಇದನ್ನ ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತೀವಿ? ಐ ವಿಲ್ ಬಿ ದೇರ್ ವಿತಿನ್ 10 minutes. ನಾನು ಇನ್ನು 10 ನಿಮಿಷದಲ್ಲಿ ನಾನು ಅಲ್ಲಿರ್ತೀನಿ ಅಂತ ಇದರ ಅರ್ಥ. ಇನ್ನು 10 ನಿಮಿಷಗಳಲ್ಲಿ ನಾನು ಅಲ್ಲಿರುತ್ತೇನೆ. ಐ ವಿಲ್ ಬಿ ದೇರ್ ವಿತಿನ್ 10 minutes. ಇನ್ನು 10 ನಿಮಿಷಗಳಲ್ಲಿ ನಾನು ಬರೆಯುತ್ತೇನೆ. ಐ ವಿಲ್ ಬಿ ರೈಟ್ ವಿತಿನ್ 10 minutes. ಇನ್ನು 10 ನಿಮಿಷಗಳಲ್ಲಿ ನಾನು ಹೇಳುತ್ತೇನೆ. ಐ ವಿಲ್ ಬಿ ಟೆಲ್ ವಿತಿನ್ 10 minutes. ಇನ್ನು 10 ನಿಮಿಷಗಳಲ್ಲಿ ನಾನು ಓದುತ್ತೇನೆ. ಐ ವಿಲ್ ಬಿ ರೀಡ್ ವಿತಿನ್ 10 minutes. ಇನ್ನು 10 ನಿಮಿಷಗಳಲ್ಲಿ ನಾನು ಬರೆಯುತ್ತೇನೆ. ಐ ವಿಲ್ ಬಿ ರೈಟ್ ವಿತಿನ್ 10 minutes. ಇನ್ನು 10 ನಿಮಿಷದಲ್ಲಿ ನಾನು ಹೇಳುತ್ತೇನೆ. ಐ ವಿಲ್ ಬಿ ಟೆಲ್ ವಿತಿನ್ 10 minutes. ಇನ್ನು 10 ನಿಮಿಷದಲ್ಲಿ ನಾನು ಓದುತ್ತೇನೆ. ಐ ವಿಲ್ ಬಿ ರೀಡ್ ವಿತಿನ್ 10 minutes. ಇನ್ನು 10 ನಿಮಿಷಗಳಲ್ಲಿ ನಾನು ಹೋಗುತ್ತೇನೆ. ಐ ವಿಲ್ ಬಿ ಗೋ ವಿತಿನ್ 10 minutes. ಈ ರೀತಿಯಾಗಿ ನಾವು ಬಳಸ್ಕೊಳ್ಬಹುದು. ನೆಕ್ಸ್ಟ್, ನಾವು ಹೋಗೋಣವಾ? ಇದು ನಾವು ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತೀವಿ? ನಾವು ಹೋಗೋಣವಾ? ಶಾಲ್ ವಿ ಗೋ? ನಾವು ಹೋಗೋಣವಾ? ನಾವು ಬರೆಯೋಣವಾ? ಶಾಲ್ ವಿ ರೈಟ್? ನಾವು ನೋಡೋಣವಾ? ಶಾಲ್ ವಿ ಸಿ? ನಾವು ಓದೋಣವಾ? ಶಾಲ್ ವಿ ರೀಡ್? ನಾವು ಡ್ಯಾನ್ಸ್ ಮಾಡೋಣವಾ? ಶಾಲ್ ವಿ ಡ್ಯಾನ್ಸ್? ನಾವು ಕುಡಿಯೋಣವಾ? ಶಾಲ್ ವಿ ಡ್ರಿಂಕ್? ಈ ರೀತಿಯಾಗಿ ನಾವು ವರ್ಬ್ಸ್ ನ ಚೇಂಜ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನಾನು ಮಾಡುತ್ತೇನೆ. ಇದನ್ನೇನಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ? ಕನ್ನಡದಲ್ಲಿ ನಾನು ಮಾಡುತ್ತೇನೆ. ಇಂಗ್ಲಿಷ್ ಅಲ್ಲಿ ಐ ಡು ಅಂದ್ರೆ ನಾನು ಮಾಡುತ್ತೇನೆ. ಅದೇ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ನಾನು ಮಾಡಿದೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತೀವಿ? ಐ ಡಿಡ್. ನೋಡ್ರಿ ಎಷ್ಟು ವ್ಯತ್ಯಾಸ ಆಗ್ತೈತೆ. ನಾನು ಮಾಡುತ್ತೇನೆ ಅಂದ್ರೆ ಐ ಡು. ನಾನು ಮಾಡಿದೆ ಅಂದ್ರೆ ಆಲ್ರೆಡಿ ಇದು ಕಂಪ್ಲೀಟ್ ಆಗಿದೆ ವರ್ಕ್ ಅಂತ ಅರ್ಥ. ಇದಕ್ಕೆ ಏನಂತ ಹೇಳ್ತೀವಿ ನಾವು? ಐ ಡಿಡ್. ನಾನು ಮಾಡುತ್ತೇನೆ ಅಂದಾಗ ನಾವು ಐ ಡು ಅಂತ ಹೇಳ್ಬೇಕು. ನಾನು ಮಾಡಿದೆ ಅಂದಾಗ ಐ ಡಿಡ್ ಅಂತ ಹೇಳ್ಬೇಕು. ನೆಕ್ಸ್ಟ್, ನಾನು ಮಾಡುತ್ತಿದ್ದೇನೆ. ನೆಕ್ಸ್ಟ್ ನೋಡ್ರಿ, ನಾನು ಮಾಡುತ್ತಿದ್ದೆ. ಇಲ್ಲಿ ನೋಡಿ, ಇದು ಕಂಟಿನ್ಯೂಸ್ ಐತೆ. ನಾನು ಮಾಡುತ್ತಿದ್ದೇನೆ ಅಂದ್ರೆ ಐ ಆಮ್ ಡೂಯಿಂಗ್. ಇಲ್ಲಿ ಏನಾದ್ರೂ ಮುಂದೆ ಬಳಸ್ತೀವಿ ಅಂತ ಹೇಳ್ಕೊರಿ. ನಾನು ಮಾಡುತ್ತಿದ್ದೇನೆ, ನಾನು ರೋಟಿ ಮಾಡುತ್ತಿದ್ದೇನೆ ಅಂದ್ರೆ ಐ ಆಮ್ ಡೂಯಿಂಗ್ ರೋಟಿ ಅಂತ ಬಳಸ್ತೀವಿ. ನಾನೇನಾದ್ರೂ ಅಡಿಗೆ ಮಾಡುತ್ತಿದ್ದೇನೆ ಅಂದ್ರೆ ಐ ಆಮ್ ಪ್ರಿಪೇರಿಂಗ್, ಐ ಆಮ್ ಕುಕಿಂಗ್ ಅಂತ ಹಿಂಗ್ ನಾವು ಬಳಸ್ತೀವಿ. ಇಲ್ಲಿ ನಾನು ಮಾಡುತ್ತಿದ್ದೇನೆ ಅಂದ್ರೆ ನಾನು ಕೇಕ್ ಮಾಡುತ್ತಿದ್ದೇನೆ. ಇಲ್ಲೇನಾದ್ರೂ ನಾನು ಕೇಕ್ ಮಾಡುತ್ತಿದ್ದೇನೆ ಅಂತಂದ್ರೆ ನಾವೇನ್ ಬಳಸಬಹುದು? ಐ ಆಮ್ ಡೂಯಿಂಗ್ ಕೇಕ್. ಈ ರೀತಿಯಾಗಿ ನಾವು ಬಳಸಬಹುದು. ನೆಕ್ಸ್ಟ್, ನಾನು ಮಾಡುತ್ತಿದ್ದೆ ಅಂದ್ರೆ ಆಲ್ರೆಡಿ ಇದು ಕಂಪ್ಲೀಟ್ ಆಗೈತಿ ಇದು ವರ್ಕ್. ಅಂದ್ರೆ ನಾನು ಮಾಡುತ್ತಿದ್ದೆ ಅಂದ್ರೆ ಇದು ಪಾಸ್ಟ್ ಅಲ್ಲೇ ಐತೆ, ಕಂಪ್ಲೀಟ್ ಆಗಿಲ್ಲ. ನಾವು ಹಿಂದೆ ಮಾಡುತ್ತಿದ್ದೆ ಅಂತ ಇದು. ನಾನು ಮಾಡುತ್ತಿದ್ದೆ ಅಂದ್ರೆ ಐ ವಾಸ್ ಡೂಯಿಂಗ್. ಐ ಆಮ್ ಡೂಯಿಂಗ್ ಅಂದ್ರೆ ಇದು ಪ್ರೆಸೆಂಟ್, ವರ್ತಮಾನ ಕಾಲಿಗೆ ನಡೀತಿರ್ತೈತೆ ನೋಡ್ರಿ, ಅದನ್ನ ಇದು ತಿಳಿಸುತ್ತೆ. ನಾನು ಮಾಡುತ್ತಿದ್ದೆ ಅಂದ್ರೆ ಇದು ಪಾಸ್ಟ್ ಅಂತ ತಿಳಿಸುತ್ತೆ. ಪಾಸ್ಟ್ ಅಂದ್ರೆ ಆಲ್ರೆಡಿ ಮುಗ್ದೋಗಿರೋದ್ರ ಬಗ್ಗೆ ಇದು ತಿಳಿಸುತ್ತೆ. ವರ್ತಮಾನ ಇದು ಭೂತಕಾಲದ ಬಗ್ಗೆ ಇದು ಕಂಟಿನ್ಯೂಸ್ ಅಲ್ಲಿ ಐತಿ. ಇದು ಕೂಡ ಕಂಟಿನ್ಯೂಸ್. ನಾನು ಮಾಡುತ್ತಿದ್ದೆ, ನಾನು ನೋಡುತ್ತಿದ್ದೆ. ನಾನು ಮಾಡುತ್ತಿದ್ದೆ ಅಂದ್ರೆ ಐ ವಾಸ್ ಡೂಯಿಂಗ್. ನಾನು ನೋಡುತ್ತಿದ್ದೆ, ಐ ವಾಸ್ ಸೀಯಿಂಗ್. ನಾನು ಬರೆಯುತ್ತಿದ್ದೆ, ಐ ವಾಸ್ ರೈಟಿಂಗ್. ನಾನು ಓದುತ್ತಿದ್ದೆ, ಐ ವಾಸ್ ರೀಡಿಂಗ್. ಹಿಂಗ್ ಬಳಸ್ಬೇಕು. ನಾನು ಡ್ಯಾನ್ಸ್ ಮಾಡುತ್ತಿದ್ದೆ, ಐ ವಾಸ್ ಡ್ಯಾನ್ಸಿಂಗ್. ನಾನು ಮಲಗುತ್ತಿದ್ದೆ, ಐ ವಾಸ್ ಸ್ಲೀಪಿಂಗ್.
ಈ ರೀತಿಯಾಗಿ ನಾವು ಬಳಸಬೇಕು. ಒಂದ್ ವೇಳೆ ನಾನು ಹೋಗುತ್ತಿದ್ದೆ ಅಂದ್ರೆ ಐ ವಾಸ್ ಗೋಯಿಂಗ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎರಡು ಸೆಂಟೆನ್ಸ್ ನೋಡಿ, ಎರಡು ವಾಕ್ಯಗಳು ಎಷ್ಟು ಕನ್ಫ್ಯೂಷನ್ ಇದಾವ್ ನೋಡ್ರಿ. ನಾನು ಮಾಡಿಲ್ಲ, ನಾನು ಮಾಡ್ಬೇಕು. ನಾನು ಮಾಡಿಲ್ಲ ಅಂತ ಇದು ನೆಗೆಟಿವ್ ಅಲ್ಲಿ ಐತೆ, ನಾನು ಮಾಡ್ಬೇಕು ಅನ್ನೋದು ಪಾಸಿಟಿವ್ ಅಲ್ಲಿ ಐತೆ. ನಾನು ಮಾಡಿಲ್ಲ, ನಾನು ಮಾಡಿಲ್ಲ ಅಂತ ಇದನ್ನ ಏನಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ? ಐ ಹ್ಯಾವ್ ನಾಟ್ ಡನ್. ನಾನು ಮಾಡಿಲ್ಲ, ಐ ಹ್ಯಾವ್ ನಾಟ್ ಡನ್. ನಾನು ಮಾಡಬೇಕು, ಐ ಶುಡ್ ಡು. ನಾನು ಮಾಡಬೇಕು, ಐ ಶುಡ್ ಡು. ನಾನು ಮಾಡಿಲ್ಲ, ಐ ಹ್ಯಾವ್ ನಾಟ್ ಡನ್. ನಾನು ಮಾಡಬೇಕು, ಐ ಶುಡ್ ಡು. ನಾನು ಡ್ಯಾನ್ಸ್ ಮಾಡಬೇಕು, ಐ ಶುಡ್ ಡ್ಯಾನ್ಸ್. ನಾನು ನೋಡಬೇಕು, ಐ ಶುಡ್ ಸಿ. ನಾನು ಮಲಗಬೇಕು, ಐ ಶುಡ್ ಸ್ಲೀಪ್. ನಾನು ಬರೆಯಬೇಕು, ಐ ಶುಡ್ ರೈಟ್. ನಾವು ಓದಬೇಕು, ಐ ಶುಡ್ ರೀಡ್. ನಾನು ಹೋಗಬೇಕು, ಐ ಶುಡ್ ಗೋ. ಈ ರೀತಿಯಾಗಿ ಬಳಸಬಹುದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನೆಕ್ಸ್ಟ್ ನಾನು ಮಾಡಬಹುದು, ನಾನು ಮಾಡಬಲ್ಲೆ. ನೋಡ್ರಿ, ಜಸ್ಟ್ ಇಲ್ಲಿ ಲೇ ಮಾಡಬಲ್ಲೆ, ಇಲ್ಲಿ ಮಾಡಬಹುದು. ನೋಡ್ರಿ, ಜಸ್ಟ್ ಇಷ್ಟರಲ್ಲೇ ಇದೆ. ನಾವು ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ನ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಜಸ್ಟ್ ಸ್ವಲ್ಪ ವರ್ಡ್ಸ್ ಚೇಂಜ್ ಮಾಡಿದ್ರೆ ಸಾಕು. ನಾನು ಮಾಡಬಹುದು ಅನ್ನಕ್ಕೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತೀವಿ ನಾವು? ಐ ಕ್ಯಾನ್ ಅಂತ ಹೇಳ್ತೀವಿ. ನಾನು ಮಾಡಬಹುದು, ಐ ಕ್ಯಾನ್. ನಾನು ಮಾಡಬಲ್ಲೆ, ಐ ಕ್ಯಾನ್ ಡೂ. ನೋಡ್ರಿ, ಐ ಕ್ಯಾನ್ ಅಂದ್ರೆ ನಾನು ಮಾಡಬಹುದು, ಐ ಕ್ಯಾನ್ ಡೂ ಅಂದ್ರೆ ನಾನು ಮಾಡಬಲ್ಲೆ. ನಾನು ನಡೆಯಬಲ್ಲೆ ಅಂದ್ರೆ ಐ ಕ್ಯಾನ್ ವಾಕ್. ನಾನು ನೋಡಬಲ್ಲೆ, ಐ ಕ್ಯಾನ್ ಸಿ. ನಾ ಬರೆಯಬಲ್ಲೆ, ಐ ಕ್ಯಾನ್ ರೈಟ್. ನಾನು ಓದಬಲ್ಲೆ, ಐ ಕ್ಯಾನ್ ರೀಡ್. ಓಕೆ, ನಾನು ಹೋಗಬಲ್ಲೆ, ಐ ಕ್ಯಾನ್ ಗೋ. ಈ ರೀತಿಯಾಗಿ ನಾವು ಸೆಂಟೆನ್ಸ್ ನ ಕನ್ವರ್ಟ್ ಮಾಡಬಹುದು. ನೆಕ್ಸ್ಟ್, ನಾನು ಏನನ್ನಾದರೂ ಮಾಡಬಲ್ಲೆ. ನಾನು ಮಾಡುವುದಿಲ್ಲ. ಇದು ನಮ್ಮ ಶಾಲೆ. ನೋಡ್ರಿ, ನಾನು ಏನನ್ನಾದರೂ ಮಾಡಬಲ್ಲೆ. ನಾ ಏನನ್ನಾದ್ರೂ ಮಾಡಬಲ್ಲೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಏನಂತೀವಿ ನಾವು? ಐ ಕ್ಯಾನ್ ಡೂ ಎನಿಥಿಂಗ್. ಐ ಕ್ಯಾನ್ ಡೂ ಎನಿಥಿಂಗ್. ನಾ ಏನನ್ನಾದ್ರೂ ಮಾಡಬಲ್ಲೆ, ಐ ಕ್ಯಾನ್ ಡೂ ಎನಿಥಿಂಗ್. ನಾ ಏನನ್ನಾದ್ರೂ ನೋಡಬಲ್ಲೆ, ಐ ಕ್ಯಾನ್ ಡೂ ಎನಿಥಿಂಗ್. ಐ ಕ್ಯಾನ್ ಸಿ ಎನಿಥಿಂಗ್. ನಾ ಏನನ್ನಾದ್ರೂ ನೋಡಬಲ್ಲೆ, ಐ ಕ್ಯಾನ್ ಸಿ ಎನಿಥಿಂಗ್. ನಾ ಏನನ್ನಾದ್ರೂ ಬರೆಯಬಲ್ಲೆ, ಐ ಕ್ಯಾನ್ ರೈಟ್ ಎನಿಥಿಂಗ್. ನಾ ಏನನ್ನಾದ್ರೂ ಓದಬಲ್ಲೆ, ಐ ಕ್ಯಾನ್ ರೀಡ್ ಎನಿಥಿಂಗ್. ಈ ರೀತಿಯಾಗಿ ನಾವು ಬಳಸಬಹುದು. ನೆಕ್ಸ್ಟ್, ನಾನು ಮಾಡುವುದಿಲ್ಲ. ಇದನ್ನೇನಂತೀವಿ ನಾವು ಇಂಗ್ಲಿಷ್ ಅಲ್ಲಿ? ಇಲ್ಲಿ ಹಿಂದೆ ನೋಡಿದ್ವಿ, ಇಲ್ಲೇನಿದೆ ನೋಡ್ರಿ, ನಾನು ಮಾಡಿಲ್ಲ ಅಂದ್ರೆ ಐ ಹ್ಯಾವ್ ನಾಟ್ ಡನ್. ನಾನು ಮಾಡಿಲ್ಲ. ನಾನು ಮಾಡುವುದಿಲ್ಲ. ನಾನು ಮಾಡುವುದಿಲ್ಲ ಅಂದ್ರೆ ಇಲ್ಲಿ ಏನಂತೀವಿ ಇಂಗ್ಲಿಷ್ ಅಲ್ಲಿ? ಐ ಡೋಂಟ್ ಡು. ಏನಂತೀವಿ? ಐ ಡೋಂಟ್ ಡು. ನಾನು ಮಾಡೋದಿಲ್ಲ, ನಾನು ಮಾಡಲ್ಲ, ಐ ಡೋಂಟ್ ಡು. ನಾನು ಹೋಗಲ್ಲ, ಐ ಡೋಂಟ್ ಗೋ. ನಾ ಬರೆಯಲ್ಲ, ಐ ಡೋಂಟ್ ರೈಟ್. ನಾನು ಓದಲ್ಲ, ಐ ಡೋಂಟ್ ರೀಡ್. ನಾ ಮಲಗಲ್ಲ, ಐ ಡೋಂಟ್ ಸ್ಲೀಪ್. ನಾನು ಹೇಳಲ್ಲ, ಐ ಡೋಂಟ್ ಟೆಲ್. ನೆಕ್ಸ್ಟ್, ನಾನು ಅದನ್ನ ವಸ್ತುನ ಕೊಂಡ್ಕೊಳ್ಳಲ್ಲ, ಐ ಡೋಂಟ್ ಪರ್ಚೇಸ್. ನಾನು ನೋಡಲ್ಲ, ಐ ಡೋಂಟ್ ಸಿ. ನಾನು ಡ್ಯಾನ್ಸ್ ಮಾಡಲ್ಲ, ಐ ಡೋಂಟ್ ವಾಂಟ್ ಟು ಡ್ಯಾನ್ಸ್ ಅಂತ ಈ ರೀತಿಯಾಗಿ ಬಳಸಬಹುದು. ನೆಕ್ಸ್ಟ್, ಇದು ನಮ್ಮ ಶಾಲೆ. ಇದಕ್ಕೆ ಏನಂತೀವಿ ಇಂಗ್ಲಿಷ್ನಾಗ? ದಿಸ್ ಈಸ್ ಅವರ್ ಸ್ಕೂಲ್. ಇದು ನಮ್ಮ ಶಾಲೆ, ದಿಸ್ ಈಸ್ ಅವರ್ ಸ್ಕೂಲ್. ಇದು ನಮ್ಮ ಮನೆ, ದಿಸ್ ಈಸ್ ಅವರ್ ಹೌಸ್. ಅಥವಾ ದಿಸ್ ಈಸ್ ಅವರ್ ಹೋಮ್. ಇದು ನಮ್ಮ ಊರು, ದಿಸ್ ಈಸ್ ಅವರ್ ವಿಲೇಜ್. ಇದು ನಮ್ಮ ಒಂದು ಏರಿಯಾ, ದಿಸ್ ಈಸ್ ಅವರ್ ಏರಿಯಾ. ದಿಸ್ ಈಸ್ ಅವರ್ ಸ್ಟ್ರೀಟ್, ದಿಸ್ ಈಸ್ ಅವರ್ ಫೀಲ್ಡ್. ಇದು ನಮ್ಮ ಹೊಲ. ಈ ರೀತಿಯಾಗಿ ನಾವು ಬಳಸಬಹುದು. ಥ್ಯಾಂಕ್ ಯು.